ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಖರ್ಜೂರ ತಿಂತಾ ಇದ್ದೀರಾ? ಹುಷಾರ್. ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ ನಮಸ್ಕಾರ. ಖರ್ಜೂರ ತಿನ್ನೋ ಪದಾರ್ಥ ಎಷ್ಟು ನೀಟಾಗಿರಬೇಕು, ಆದರೆ ಸ್ವಲ್ಪ ಜನ ತಮ್ಮ ಲಾಭಕ್ಕಾಗಿ ಜನರ ಆರೋಗ್ಯ ಬಗ್ಗೆ ಯೋಚನೆ ಮಾಡಲ್ಲ. ಹೌದು ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೇರಳ ಸಂಬಂಧಪಟ್ಟ ವ್ಯಕ್ತಿ ಅರಬ್ ಕಂಟ್ರಿಯಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಖರ್ಜೂರ ಎಕ್ಸ್ಪೋರ್ಟ್ ಮಾಡ್ತಾನೆ. ಸ್ವಲ್ಪ ಜನನ ಕೆಲಸಕ್ಕೆ ಇಟ್ಕೊಂಡು ಹೊರದೇಶದಿಂದ ಬಂದಿರುವ ಖರ್ಜೂರನ ಇಲ್ಲಿ ಕ್ಲೀನ್ ಮಾಡಿ ಪ್ಯಾಕೆಟ್ ಮಾಡ್ತಾನೆ. ಮತ್ತೆ ಬೇರೆ ಬೇರೆ ಶಾಪ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾನೆ. ಆ ಮಾಲೀಕನಿಗೆ ಆಸೆ ಜಾಸ್ತಿ. ಏನ್ ಮಾಡಿದಾನೆ ಅಂದ್ರೆ, ಕೆಲಸ ಮಾಡೋಕೆ ಜಾಸ್ತಿ ಜನ ಬೇಕು ಅಂತ, ಅವ್ರಿಗೆ ಸಂಬಳಗಳು ಜಾಸ್ತಿ ಆಗುತ್ತೆ ಅಂತ ಇವನೇನ್ ಮಾಡಿದಾನೆ ನೋಡ್ರಿ. ಬಿಡಿಸ್ಕೊಟ್ರೆ 10 ರೂಪಾಯಿ ಕೊಡ್ತಾರೆ. ಬಿಡಿಸ್ಕೊಟ್ರೆ 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ಕೆಜಿಗೆ. ಅದು ಜಂಬು ಅಂತ ಒಂಥರ ಅಂತ, ಇದು ಹೂವು ಒಂಥರ. ಅವ್ರು ತೂಕ ಹಾಕಿ ಕೊಡ್ತಾರೆ ನಿಮ್ಗೆ? ತೂಕ ಹಾಕೊಳ್ಳೋದು. ಮತ್ತೆ ಇವ್ರೇನು ತಿಂದ್ಬಿಟ್ರೆ ಸ್ವಲ್ಪ ಮನೆಗೆ ಏನು ತಿನ್ನಲ್ಲ. ಯಾರು ತಿಂತಾರೆ? ನೋಡಿ ಯಾರು ತಿನ್ನಲ್ಲ. ಹೌದಾ? ಎಗಿಟ್ಕೊಟ್ಟು ನಾಟ್ಲ ಇಪ್ಪತ್ತೊಂದು ಒಂದು ಎರಡು ತಿಂದ್ರೆ ಸುಸ್ತಾಗ್ಬಿಡ್ತಾರೆ. ಸರಿ ವಸ್ತುಮಾ ಹಿಂಗೆ ಬಾ ಸಮಾಚಾರ ಇಲ್ಲಿ ಹಾಂ ಈಡ ಈ ಮೂಟ್ಲು ಮೋಸ ಒಂದು ಇಲ್ಲಿಂದ ಕದ ಅದೇ ಮಾರ್ಕೆಟ್ ಇನ್ನು ಹಾಂ ಹಿಂಗೆ ಆತ ಬೀಸ್ ಕೇಳ್ತೇವೆ ನಾನು. ಅವನಾ ಕಾಲೇಜ್ ಆಯಿತು. ನೋಡಿದ್ರಲ್ಲ ಹೇಗೆ ಕ್ಲೀನ್ ಮಾಡ್ತಾವ್ರೆ ಅಂತ. ಇಂಥ ಖರ್ಜೂರನ ನಾವು ತಿಂತಾ ಇರೋದು. ನಾವೊಂದು ಕಡೆ ನೋನಗ್ಲು ಹುಳ ಕಡ್ಡಿಯನ್ನು ಅವರು ಕೈಯಲ್ಲಿ ತುಳಿತಾರೆ. ನೀರು ಎಷ್ಟು ನೀಟಾಗಿದೆ ನೀವೇ ನೋಡಿ. ಆ ನೀರು ಸ್ಮೆಲ್ ಬರ್ತಾ ಇದೆ, ಆದರೂ ಅದರಲ್ಲೇ ಚಾಕು ತೊಳಿತಾ ಇರ್ತಾರೆ. ಇಲ್ಲಿ ಕ್ಲೀನ್ ಮಾಡ್ತಾ ಅಂತ ಹೆಣ್ಮಕ್ಳು ಕೆಜಿಗೆ 10 ರೂಪಾಯಿ ಕೊಡ್ತಾರೆ. ಪ್ರತಿದಿನ ಈ ಥರ ಕೆಲಸ ಮಾಡ್ತಾವ್ರೆ. ಇನ್ನು ನಮ್ಮ ಸುಮನ್ ಟಿವಿ ತಂಡ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿದ್ರೆ ಅಲ್ಲಿನ ಜನ ವಿಡಿಯೋ ಮಾಡಬಾರ್ದು ಅಂತ ಜಗಳ ಮಾಡಿದ್ರು. ಸರಿ, ಅಲ್ಲಿಂದ ನೇರವಾಗಿ ಆ ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಸ್ವಲ್ಪ ಜನ ಕ್ಲೀನ್ ಮಾಡ್ತಾ ಇದ್ರು. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ನಮ್ಮ ಸುಮನ್ ಟಿವಿ ತಂಡ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾಗ ಅಲ್ಲಿನ ಮ್ಯಾನೇಜರ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಒಳಗೆ ಬರೋಕ್ಕೆ ಅಂತ ಸುಮನ್ ಟಿವಿ ತಂಡದ ಮೇಲೆ ಜಗಳ ಮಾಡಲು ಮುಂದೆ ಬಂದ. ನೀನ್ ಹೆಂಗಂದ್ರೆ ಖರ್ಜೂರ ರೆಡಿ ಮಾಡಿ ಕೊಟ್ಬಿಡ್ಬೋದು. ಬೋರ್ಡ್ ಹಾಕೊಂಡು ಯಾರು ಬರ್ಬಾರ್ದು. ನಿಕ ಬೋರ್ಡ್ ಹಾಕೋದು ಕೇಳ್ಬೇಕಲ್ಲ. ನಾನು ಖರ್ಜೂರ ಯಾವ ತರ ಬಿಡಿಸ್ಬೇಕು ಅದೆಲ್ಲ ನಮ್ಗೆ ಗೊತ್ತಿದೆ. ನಿಮ್ಗೆ ಗೊತ್ತಿದೆ ಏನು? ರೋಡಲ್ಲಿ ಎಲ್ಲ ಸಿರಂಡಿ ಹತ್ರ ಕ್ಲೀನ್ ಮಾಡೋದು, ಎತ್ಕೊಂಡ್ಬಂದು ಇಲ್ಲಿ ಹಾಕೋದು, ಇಲ್ಲಿ ಪ್ಯಾಕ್ ಮಾಡೋದು. ಯಾರು ಹೇಳಿರೋದು? ನನ್ನ ಹತ್ರ ವಿಜುವಲ್ಸ್ ಐತೆ. ಎಲ್ಲಾ ಸ್ಟೋರಿ ತಗೊಂಡ್ಬಂದು ನಿನ್ನ ಹತ್ರ ಬಂದಿರೋದು ಫೈನಲ್ ಆಗಿ. ನೀನ್ ಎಲ್ಲೋ ಕೇರಳ ಅಂತ ಬಂದ್ಬಿಟ್ಟು ಇಲ್ಲಿ ಹೆಂಗ್ ಮತ್ತೆ ಚೆನ್ನಾಗಿ ಸಾಯಿಸ್ಬಿಡ್ಬೇಕಂದ್ರೆ ನಾವು ನೋಡ್ತಾ ಇರ್ಬೇಕು. ಫುಡ್ ಇನ್ಸ್ಪೆಕ್ಟರ್ ಬರ್ತಾವ್ರೆ, ಪೊಲೀಸ್ ಅವ್ರನ್ನ ಕರೆಸ್ತಾ ಇದ್ನಿ. ಅದೇ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಯಾಕೆ ಈ ತರ ಅಂತ ಹೇಳ್ಬಿಟ್ಟು ನಮ್ಮನ್ ಕೇಳ್ದೆ. ಈ ತರ ಇಲ್ಲೆಲ್ಲ ಕಿಲಡೆ ಹಾಕೊಂಡು ಕಾಲೆಲ್ಲ ಇದ್ ಮಾಡ್ತಾ ಇರ್ತಾರೆ, ಹಂಗೆ ಓಡಾಡ್ತಾ ಇರ್ತಾರೆ, ಅಲ್ಲೇ ಹಾಕ್ತಾ ಇರ್ತಾರೆ. ಇಲ್ಲ ಅದು ಸರ್ ಎಲ್ಲ ಮತ್ತು ಕ್ಲೀನಿಂಗ್ ಮಾಡಿ ಮಾಡೋದು. ಕ್ಲೀನಿಂಗ್ ಇಲ್ಲ. ಪ್ಯಾಕಿಂಗ್ ಎಲ್ಲ ಎಲ್ಲಿ ಹೇಳಿದೆ ಅವ್ರಿಗೆ. ಇವತ್ತು ಹೇಳಿದೆ, ತಿರುಗಿ ನಾನು ಬ್ರದರ್ ಫೋನ್ ಮಾಡಿ ಹೇಳಿದೆ. ಅವ್ರ ಮನೇಲಿ ಒಳಗಡೆ ಇಟ್ಟು ಮಾಡಕ್ ಹೇಳಿದೆ ನಾನು. ಮತ್ತೆ ಅಲ್ಲಿ ಮಾರ್ಕೆಟ್ ಇಂದ ರೈಟ್ ಸೈಡ್ ಅಲ್ಲಿ ಮುಸ್ಲಿಮ್ಸ್ ಅವ್ರಿಗೆಲ್ಲ ಕೊಡ್ತೀವಿ, ಅವ್ರ ರೋಡ್ ಅಲ್ಲೇ ಹಾಕೊಂಡು. ಇಲ್ಲ ಹೇಳಿದೆ ಅವ್ರಿಗೆ ಆಗ್ಬೇಡ ಅಂತ ಹೇಳಿದೆ. ಇವತ್ತು ಫೋನ್ ಮಾಡಿ ಹೇಳಿದೆ ನಾನು. ಹೇಳ್ತೀನಿ. ಇಲ್ಲ ಅವರು ಏನಿದ್ರು ನಮ್ಗೆ ಮಾತಾಡ್ಬೇಕು, ಏನಿರ್ಬೇಕು. ಫ್ಯಾಕ್ಟ್ರಿ ಒಳಗಡೆ ಲೇಡೀಸ್ ಇರೋ ಟೈಮಲ್ಲಿ ಹೋಗಂಗಿಲ್ಲ ಸರ್. ಸುಮ್ನೆ ಅದು ಒಂದು ತಲೆನೋವು ಆಗ್ತಾನ. ಎಲ್ಲ ರಿಕಾರ್ಡ್ ಇದೆ ಸರ್, ನಾವ್ ಸುಮ್ನೆ ಹೇಳಂಗಿಲ್ಲನ. ಹೌದು. ಒಳಗಡೆ ಅವ್ರು ಏನಾತರ ಇದೇನ್ ಮಾಡಲ್ಲ.
ಹೇಳ್ಬಿಡಿ ಅವ್ರಿಗೆ ಹೇಳಿದೀನಿ. ಸುಮಾರು ಏನ್ ಸರ್ ಪ್ರಾಬ್ಲಮ್ ಆಗಿದೆ ಏನಾಗ್ತದೆ ನನ್ಗೇನು ಇಷ್ಟೇ ಚಿಕ್ಕಬಳ್ಳಾಪುರ ಇರ್ಬೇಕು ಏನಿದ ಏನಾಗ್ತದೆ ಆಂಧ್ರ ಶಿಫ್ಟ್ ಮಾಡಿದ್ವಿ ತಮಿಳ್ನಾಡು ಶಿಫ್ಟ್ ಮಾಡೋ option ಇರುತ್ತೆ. ಅಲ್ಲ ನಮ್ದು ಶೀಲ ವ್ಯಾಪಾರ ಅಂದ್ರೆ ನಮ್ಮ 60 ವರ್ಷ ಮೇಲಾಗಿರೋ ಬಿಸ್ನೆಸ್ ಹೌದು. ಅವ್ರ ಬಿಸ್ನೆಸ್ ಅಲ್ವಾ, ಹೊಸ ಬಿಸ್ನೆಸ್ ಏನಿಲ್ಲ. ಇನ್ನು ನೋಡಿ ಯಾವ ಥರ ದೌಲತ್ ತೋರಿಸ್ತಾನೆ ಅಂತ. ಕೇರಳದಿಂದ ಬಂದು ನಮ್ಮ ಕರ್ನಾಟಕ ಜನರನ್ನ ಯಾವ ಥರ ಮೋಸ ಮಾಡ್ತಾವ್ರೆ. ಇನ್ನು ನಮ್ಮ ತಂಡ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನೀನು ಎಲ್ಲಿಗೆ ಹೋಗ್ತೀಯ ಹೋಗು, ನಾನೇನು ಮಾಡೋಕ್ಕಾಗಲ್ಲ, ನಾನು ಮಾಡೋದು ಹೆಂಗೆ, ನಾ ಏನು ಮಾಡ್ತೀಯಾ ಅಂತ ಸುಮ್ಮನೆ ಆಚೆ ಕಳಿಸಿಬಿಡ್ತಾರೆ. ಇಂಥವ್ರನ್ನೆಲ್ಲ ಏನು ಮಾಡ್ಬೇಕು ನಾವು? ವೀಕ್ಷಕರೇ, ಹಲವಾರು ಸಂಘಗಳಿವೆ, ಫುಡ್ ಡಿಪಾರ್ಟ್ಮೆಂಟ್ ಆಫೀಸ್ ಆ್ಯಂಡ್ ಮುನ್ಸಿಪಾಲಿಟಿ ಆಫೀಸರ್ಸ್ ಏನು ಮಾಡ್ತಾವ್ರೆ ನಮಗೊಂದು ಗೊತ್ತಿಲ್ಲ. ಇನ್ನು ಮುಂದಾದರೂ ಎಚ್ಚರ ಇರಲಿ ಜನರೇ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು. ಕ್ಯಾಮ್ರಾಮನ್ ಅಂಬರೀಶ್ ಜೊತೆ ಬಾಲು ರಾಯಲ್, ಸುಮನ್ ಟಿವಿ.